ಕನ್ನಡಪ್ರಭದ ಮೊದಲ ಸುದ್ದಿ ದೇಶದ ಪ್ರಥಮ ಪ್ರಜೆ ಬಗ್ಗೆ ಕೈ ನಾಯಕಿ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ರಾಷ್ಟ್ರಪತಿಯನ್ನೇ ಬಡಪಾಯಿ ಮಹಿಳೆ ಅಂತ ಸೋನಿಯಾ ಹೇಳಿದ್ದಾರೆ. ಸೊ ಈ ವಿಚಾರ ಇದೀಗ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ, ಆಕ್ರೋಶಕ್ಕೆ ಕಾರಣವಾಗಿದೆ, ವಿವಾದವನ್ನ ಹುಟ್ಟು ಹಾಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಎಲ್ಲ ಏನಿದೆ ನೋಡೋಣ, ಏನೇನಾಯಿತು ಅನ್ನೋದ್ರ ಬಗ್ಗೆ. ಇದು ಕಳಪೆ ಅಭಿರುಚಿ ದುರದೃಷ್ಟಕರ. ಖುದ್ದು ರಾಷ್ಟ್ರಪತಿ ಭವನ ಆಕ್ಷೇಪ ವ್ಯಕ್ತಪಡಿಸಿದೆ. ಕಾಂಗ್ರೆಸ್ ರಾಜ ಪರಿವಾರದಿಂದ ಬುಡಕಟ್ಟು ಜನರಿಗೆ ಅವಮಾನ ಆಗಿದೆ ಅಂತ ಮೋದಿ ಅವರು ಕೂಡ ಹೇಳಿದ್ದಾರೆ. ಅಷ್ಟಕ್ಕೂ ಸೋನಿಯಾ ಹೇಳಿದ್ದೇನು, ಯಾವ ರೀಸನಿಗೆ ಈ ಥರ ಹೇಳಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಬಜೆಟ್ ಅಧಿವೇಶನದ ಮೊದಲ ದಿನ ರಾಷ್ಟ್ರಪತಿಗಳಿಂದ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಲಾಗಿತ್ತು. ಭಾಷಣ ಮುಗಿಸಿ ದ್ರೌಪದಿ ಮುರ್ಮು ಹೊರ ನಡೆದ ಬಳಿಕ ಆ ಬಗ್ಗೆ ಸೋನಿಯಾ ಗಾಂಧಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಷ್ಟ್ರಪತಿಗಳು ತೀವ್ರ ಬಳಲಿದ್ರು, ಬಡಪಾಯಿ ಮಹಿಳೆ ಭಾಷಣಕ್ಕೂ ಕಷ್ಟಪಟ್ಟರು ಅಂತ ಸೋನಿಯಾ ಹೇಳಿದ್ದಾರೆ. ಭಾಷಣ ನೀರಸವಾಗಿತ್ತು, ಹೇಳಿದ್ದನ್ನೇ ಹೇಳಿದ್ರು ಅಂತ ತಾಯಿ ಪಕ್ಕದಲ್ಲೇ ನಿಂತು ರಾಹುಲ್ ಅವರು ಕೂಡ ಹೇಳಿದರು. ರಾಷ್ಟ್ರಪತಿಗಳನ್ನೇ ಬಡಪಾಯಿ ಅಂತ ಕರೆದಿದ್ದಕ್ಕೆ ರಾಷ್ಟ್ರಪತಿ ಭವನ, ಮೋದಿ, ಬಿಜೆಪಿಯಿಂದ ಸಾಕಷ್ಟು ಟೀಕೆ ಇಲ್ಲಿ ಬಂದಿರುವಂಥದ್ದು. ಸೋನಿಯಾ ಹೇಳಿಕೆಯನ್ನು ಒಪ್ಪಲ್ಲ ಅಂತ ರಾಷ್ಟ್ರಪತಿ ಭವನ ಹೇಳಿದೆ. ಕಾಂಗ್ರೆಸ್ನ ಕೆಲ ನಾಯಕರು ರಾಷ್ಟ್ರಪತಿಗಳ ಕುರಿತು ನೀಡಿರುವ ಹೇಳಿಕೆಯಿಂದ ದೇಶದ ಅತ್ಯುನ್ನತ ಸಂಸ್ಥೆಯ ಘನತೆಗೆ ಧಕ್ಕೆ ಆಗಿದೆ, ಇದನ್ನು ಒಪ್ಪಕ್ಕಾಗಲ್ಲ, ಇದು ಕೀಳು ಅಭಿರುಚಿಯ ಹೇಳಿಕೆ ಅಂತ ರಾಷ್ಟ್ರಪತಿ ಭವನ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ರಿಯಾಕ್ಟ್ ಆಗಿದ್ದಾರೆ. ಏನು ಹೇಳಿದ್ದಾರೆ? ತಾವು ದೇಶದ ಒಡೆಯರು ಎಂದುಕೊಂಡಿರುವ ಕಾಂಗ್ರೆಸ್ನ ರಾಜ ಪರಿವಾರವು ಮತ್ತೆ ತಮ್ಮ ದರ್ಪವನ್ನು ಪ್ರದರ್ಶಿಸಿದೆ. ಸೋನಿಯಾ ಅವರ ಈ ಹೇಳಿಕೆ 10 ಕೋಟಿ ಬುಡಕಟ್ಟು ಜನರಿಗೆ ಮಾಡಿದಂಥ ಅಪಮಾನ ಅಂತ ಹೇಳಲಾಗಿದೆ. ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ, ವಿವಾದಕ್ಕೂ ಕೂಡ ಕಾರಣವಾಗ್ತಾ ಇದೆ. ಸೊ ಇವತ್ತು ಬಜೆಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ನಿನ್ನೆ ಬಜೆಟ್ಗೆ ಸಂಬಂಧಪಟ್ಟಂತೆಗೆ ಬಜೆಟ್ ಅಧಿವೇಶನದ ಮೊದಲ ದಿನ ರಾಷ್ಟ್ರಪತಿಗಳು ಮಾತನಾಡಿದರು. ಒಂದು ಭಾಷಣ ಇತ್ತು, ಸರ್ಕಾರದ ಸಾಧನೆಗಳ ಬಗ್ಗೆ, ಇದೆಲ್ಲದ್ರ ಬಗ್ಗೆ ಕೂಡ ಹೇಳುವಂಥ ಭಾಷಣ ಅದಾಗಿತ್ತು. ಭಾಷಣ ಮುಗಿದು ಹೋಗ್ತಾ ಇದ್ದ ಹಾಗೇನೆ ಈ ರೀತಿಯಾದಂಥ ರಿಯಾಕ್ಷನ್ಸನ್ನು ಕೊಟ್ಟಿರುವಂಥದ್ದು ಒಂದಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ ಮತ್ತು ಇಡೀ ಬುಡಕಟ್ಟು ಜನಾಂಗದವರಿಗೆ ಮಾಡಿದಂಥ ಅವಮಾನ ಇದು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಸೊ ಇದು ಇನ್ನು ಯಾವೆಲ್ಲ ವಿವಾದಕ್ಕೆ ಕಾರಣವಾಗತ್ತೆ, ರಾಜಕೀಯವಾಗಿ ಯಾವೆಲ್ಲ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗತ್ತೆ, ಫೈನಲಿ ಇದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದು ನೋಡಬೇಕಾಗತ್ತೆ. ಯಾಕಂದರೆ ಸ್ವತಃ ರಾಷ್ಟ್ರಪತಿ ಭವನವೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿರೋದು. ಈ ಥರ ಮಾತಾಡೋದು ಸರಿಯಲ್ಲ, ಯಾಕಂದರೆ ಇದು ದೇಶದ ಅತ್ಯುನ್ನತ ಹುದ್ದೆ, ಪ್ರಥಮ ಪ್ರಜೆ ಬಗ್ಗೆನೇ ಹಿಂಗೆ ಮಾತಾಡ್ಬಿಟ್ರೆ ಹೆಂಗೆ ಅನ್ನೋದೊಂದು ಪ್ರಶ್ನೆ. ಸೊ ಆ ನಿಟ್ಟಿನಲ್ಲಿ ಇದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ.